Good afternoon. Good afternoon, my dear students. Today we are discussing first chapter, second UC. Economics. Yes. In this second UC economics, we have two parts. One is micro and second one is macroeconomics. First one is micro part and second one is macro part. Yes, ಅದಕ್ಕಿಂತ ಬಿಫೋರ್ ಆಗಿ ಒಂದು ಎರಡು ವಿಚಾರ ಹೇಳ್ತೀನಿ. ಇಲ್ಲಿ ನೀವು ಪ್ರೀವಿಯಸ್ ಇಯರ್ ಅಂದ್ರೆ ಫಸ್ಟ್ PUC ಏನ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ವಾಟ್ ಈಸ್ ಎಕಾನಮಿ, ಎಕನಾಮಿಕ್ಸ್ ಅನ್ನೋದಕ್ಕೆ ನಾವು ತಿಳ್ಕೊಂಡಿದ್ವಿ. ಹೌದಾ? ಫಸ್ಟ್ PUC ಏನು ತಿಳ್ಕೊಂಡಿದ್ರೆ ವಾಟ್ ಈಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತಿಳ್ಕೊಂಡಿದ್ವಿ. ಫಸ್ಟ್ PUC ಏನು ತಿಳ್ಕೊಂಡಿದ್ರೆ ಎಕನಾಮಿಕ್ಸ್ ಅಂತಂದ್ರೆ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನೀವು ತಿಳ್ಕೊಂಡಿದ್ರಿ. ಫಸ್ಟ್ PUC ಎಕನಾಮಿಕ್ಸ್ ಏನನ್ನ ಸ್ಟಡಿ ಮಾಡೋದಂದ್ರೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಎಸ್, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಭ್ಯಾಸ ಮಾಡುತ್ತೆ ಅನ್ನೋದನ್ನು ನಾವು ಫಸ್ಟ್ PUC ತಿಳ್ಕೊಂಡಿದ್ವಿ. ಎಕನಾಮಿಕ್ಸ್ ಸ್ಟಡಿ ಹೌಸ್ ಹೋಲ್ಡ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಮ್ಯಾನ್ಕೈಂಡ್ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಬಟ್ ಸೆಕೆಂಡ್ PUC ಏನಾಗುತ್ತೆ ಅಂದ್ರೆ ಎಕನಾಮಿಕ್ಸ್ ಅನ್ನೋದನ್ನ ನಾವು ಎಕಾನಮಿ ಅಂತ ಹೇಳಿ ಕರಿತೀವಿ. ಸೆಕೆಂಡ್ PUC ನಾವು ಕರಿತೀವಿ. ನೀವೇನ ಸ್ಟಡಿ ಮಾಡ್ತೀರಾ ಸೆಕೆಂಡ್ PUC ಅಂದ್ರೆ ಎಕಾನಮಿ ಅನ್ನೋದನ್ನ ನೀವು ಸ್ಟಡಿ ಮಾಡ್ತೀರಾ. ಫಸ್ಟ್ PUC ಎಕನಾಮಿಕ್ಸ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಸೆಕೆಂಡ್ PUC ಎಕಾನಮಿ ಯಾವುದನ್ನು ಕುರಿತು ಇದು ಡಿಸ್ಕಷನ್ ಅನ್ನು ಮಾಡ್ತಾರೆ. ಇಟ್ ಈಸ್ ಡಿಸ್ಕಷನ್ ಅಬೌಟ್ ದಿ ನೇಷನ್ ಎಕನಾಮಿಕ್ ಆಕ್ಟಿವಿಟೀಸ್, ಹೌ ನೇಷನ್ allocation the resources and distribution the resources in the country of the peoples of the country ಅಂತ ಹೇಳಿ ನಾವು ಹೇಳ್ತೀವಿ. ಎಸ್, ಪೀಪಲ್ಸ್ ಆಫ್ ದಿ ಕಂಟ್ರಿ. ಫಸ್ಟ್ PUC ನಾವು ಏನನ್ನ ಡಿಸ್ಕಷನ್ ಮಾಡ್ತೀವಿ ಓನ್ಲಿ ಫಾರ್ ಹ್ಯೂಮನ್ ಎಕನಾಮಿಕ್ ಆಕ್ಟಿವಿಟೀಸ್. ಬಟ್ ಏನಾಗುತ್ತೆ ಅಂದರೆ ಎಂಟೈರ್ ಎಕಾನಮಿ, ಹೌ ಎ ನೇಷನ್ constituted their economic activities about the resources and scarce means and which have alternative uses. Yes, outer ಯಾವ ರೀತಿ ಇದೆ ಇಂಡಿಯನ್ ಎಕಾನಮಿ, ಯಾವ ರೀತಿ ಇದೆ. ಎಸ್, ಅಮೆರಿಕನ್ ಎಕಾನಮಿ ಯಾವ ರೀತಿ ಇದೆ, ಹೌ ಎಕನಾಮಿಕ್ ಆಕ್ಟಿವಿಟೀಸ್ ಫಾರ್ ಬಿಲ್ಡ್ ಅಪ್ ಇನ್ ಎ ನೇಷನ್, ಕಾನ್ಸ್ಟಿಟ್ಯೂಟೆಡ್ ಇನ್ ಎ ನೇಷನ್. ಸಪೋಸ್ ಇಂಡಿಯನ್ ಎಕಾನಮಿ and American economy, Russian economy, China economy, not one and the same. In between Indian economy, American economy, China economy, not one and the same. Different types of economic activities are constituted. Why? Because of this economy, how to mobilize the resources. Yes, how to mobilize the resources and how to distribution the resources, allocation the resources among the peoples, among the sector in a nation. ಇದನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ ಇದು? ಇದರಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಕಂಟ್ರಿ, ಒಂದು ರಾಷ್ಟ್ರ, ಕಂಟ್ರಿ ಒಂದು ರಾಷ್ಟ್ರದ ಆರ್ಥಿಕತೆ, ಹೌ ಬಿಲ್ಡ್ ಅಪ್, ಹೌ ಕಾನ್ಸ್ಟಿಟ್ಯೂಟೆಡ್, ಎಸ್, ಹೌ ಅಲೋಕೇಶನ್ ದಿ ರಿಸೋರ್ಸಸ್, ಹೌ ಡಿಸ್ಟ್ರಿಬ್ಯೂಟ್ ದಿ ರಿಸೋರ್ಸಸ್. ಎಸ್, ವೆದರ್ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಸ್ಕೇರ್ಸಿಟಿ, people's are unlimited, people's wants are unlimited,
how in this limited resources satisfy all the peoples. ಅದಕ್ಕೆ ಗೌರ್ಮೆಂಟ್ ವಾಟ್ ಟೈಪ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಡನ್, ಯಾವ ರೀತಿಯ ಆರ್ಥಿಕ ನಿರ್ಣಯಗಳನ್ನ ಆರ್ಥಿಕ ಚಟುವಟಿಕೆಗಳನ್ನ ನಾವು ತಗೊಳ್ಬೇಕು ಅದನ್ನು ಇದರಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಸೊ ವಾಟ್ ಯು ಮೀನ್ ಬೈ ಎಕಾನಮಿ? ಫಸ್ಟ್ ಮೈ ಕ್ವಶನ್ ಈಸ್ ವಾಟ್ ಈಸ್ ಎಕಾನಮಿ? ಎಕಾನಮಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ನೀವು? ಎಕನಾಮಿಕ್ಸ್ ಅಂದ್ರೆ ತಿಳ್ಕೊಂಡಿದ್ದೀರಾ? ಎಕನಾಮಿಕ್ಸ್ ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ, ಆದರೆ ಎಕಾನಮಿ ಅಂದ್ರೆ ತಿಳ್ಕೊಂಡಿಲ್ಲ. ಬಟ್ ನಾನು ಈಗ ಹೇಳಿದ್ದೇನೆ, ಅದರಲ್ಲಿ ಸ್ವಲ್ಪ ಅರ್ಥ ಆಗ್ಬೋದು. ಎಕನಾಮಿಕ್ಸ್ ಇಟ್ ಈಸ್ ಕನ್ಸಿಡರ್ಡ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಹ್ಯೂಮನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಎಕಾನಮಿಯನ್ನು ನಾವು ಯಾವುದನ್ನು ಕರಿತೀವಿ? ಇಟ್ ಈಸ್ ನೇಷನ್ economic, it is considered all over the nation economic activities, all over the nation, how mobilize the resources and allocation the resources with scarce resources, with scarce of unlimited wants and scarce resources. ನೋಡಿ ಹಿಂಗೆ ಹೇಳ್ತೇನೆ, ಇದು ಇಡೀ ರಾಷ್ಟ್ರದ ಸಂಪತ್ತು ಮತ್ತು ಆ ಸಂಪತ್ತನ್ನು ಅಲ್ಲಿನ ಜನರಿಗೆ ಯಾವ ರೀತಿ ಒದಗಿಸಬೇಕು, ಅದಕ್ಕೆ ಯಾವ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು, ವಾಟ್ ಟೈಪ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಎ ನೇಷನ್ ಟು ಮೊಬಿಲೈಸ್ ರಿಸೋರ್ಸಸ್ ಅಂಡ್ ಡಿಸ್ಟ್ರಿಬ್ಯೂಟ್ ದ ರಿಸೋರ್ಸಸ್ ಅಂಡ್ ಅಲೋಕೇಶನ್ ದ ರಿಸೋರ್ಸಸ್ ಈಚ್ ಅಂಡ್ ಎವ್ರಿ ಪರ್ಸನ್ ಅಂಡ್ ಈಚ್ ಅಂಡ್ ಎವ್ರಿ ಸೆಕ್ಟಾರ್, each and every person and each and every sector, how resources are allocation and mobilization. This is economy. This is economy. Suppose India ನೋಡಿ, Indian economy ಯಾವ ರೀತಿ ಇದೆ? Yes, all states ಅಂದ್ರೆ ಎಲ್ಲ ಸ್ಟೇಟ್ ಅಲ್ಲಿ ಇರತಕ್ಕಂತಹ ರಿಸೋರ್ಸಸ್ ಅನ್ನು ಯಾವ ರೀತಿ ಮೊಬಿಲೈಸ್ ಮಾಡ್ಕೋಬೇಕು, ಮತ್ತೆ how to distribute these type of resources, how to allocation the resources, maybe person, maybe peoples, maybe developments, maybe infrastructure, yes, maybe development, science and technology, maybe health, education, and even also defense, and these are all circumstances. These are all activities how to allocate the resources. ಇದನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಸೊ ವಾಟ್ ಯು ಮೀನ್ ಬೈ ಎಕಾನಮಿ? ಎಕಾನಮಿ ಮೀನ್ಸ್ ಇನ್ ಎ ನೇಷನ್, ನೋಡಿ ಇನ್ ಎ ನೇಷನ್, ಒಂದು ರಾಷ್ಟ್ರದಲ್ಲಿ, ಇನ್ ಎ ನೇಷನ್ ಹೌ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಾನ್ಸಿಕ್ಯೂಟೆಡ್, ಯಾವ ರೀತಿ ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಇದ್ದಾವೆ, ಕಾನ್ಸಿಕ್ಯೂಟೆಡ್ ಒಳಗೊಂಡಿದೆ. ಎಸ್, and how to mobilize the resources and how to allocation the resources among the peoples and among the sector, among the peoples and among the sector. ಅಂದ್ರೆ ಆ ರಾಷ್ಟ್ರದಲ್ಲಿರುವಂತಹ ಜನರಿಗೆ ಮತ್ತು ಆ ರಾಷ್ಟ್ರದಲ್ಲಿರುವಂತಹ ವಿವಿಧ ವಲಯಗಳಿಗೆ ಯಾವ ರೀತಿ ಸಂಪನ್ಮೂಲವನ್ನ ಕ್ರೋಢೀಕರಿಸುತ್ತೆ ಮತ್ತು ಸಂಪನ್ಮೂಲವನ್ನ ಒದಗಿಸುತ್ತೆ. ಅದಕ್ಕೆ what type of economic decisions are taken by the government, isn't it? Yes, what type of economic decisions will taken by the government to mobilize the resources and allocation the resources among the peoples and among the sector. Yes, this is known as economy. This is known as economy. So in this economy, broadly divided three types of economy. ಈ ಎಕಾನಮಿ ಅನ್ನು ನಾವು ಏನು ಕರೀತೀವಿ? ತ್ರೀ ಟೈಪ್ಸ್ ಆಗಿ ನಾವು ಡಿವೈಡೆಡ್ by one. Yes, in this economy we divide three types. Yes, first one is capitalist economy. Capitalist economy, ಬಂಡವಾಳಶಾಹಿ ವ್ಯವಸ್ಥೆ.
economy broadly divided three types. Yes, first one is capitalist economy, second one is central planning economy, third one is mixed economy. ಈ ಸೆಂಟ್ರಲ್ ಪ್ಲಾನಿಂಗ್ ಎಕಾನಮಿ ಇನ್ನೊಂದು ನಡೆಸಲೇನ್ರಿ ಏನು ಸೋಷಿಯಲಿಸ್ಟ್ ಎಕಾನಮಿ ಅದ ನಡೆಸಲೇನ ಸೋಷಿಯಲಿಸ್ಟ್ ಎಕಾನಮಿ ಅರ್ಥಾತ್ ಬಂಡವಾಳಶಾಹಿ ವ್ಯವಸ್ಥೆ, ಸಮಾಜವಾದಿ ವ್ಯವಸ್ಥೆ, ನೆಕ್ಸ್ಟ್ ಮಿಶ್ರ ಆರ್ಥಿಕ ವ್ಯವಸ್ಥೆ. Yes, ಮಿಶ್ರ ಆರ್ಥಿಕ ವ್ಯವಸ್ಥೆ. These are three important types of economy in the world. ನೋಡಿ, ಈ ಮೂರು ಎಕಾನಮಿ ವರ್ಲ್ಡ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಇಲ್ಲಿ ತ್ರೀ ಸಿಸ್ಟಮ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಎಕಾನಮಿ ಅಂಡರ್ಟೇಕಿಂಗ್ ಬೈ ದಿ ನೇಷನ್, mobilize resources and allocations of the resources among the peoples, among the sector, and what type of economic decisions are taken ಅಂತ. ಯಾವ ರೀತಿಯ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಒಂದು ರಾಷ್ಟ್ರದಲ್ಲಿರುವ ಸಂಪನ್ಮೂಲವನ್ನು ಸಂಗ್ರಹಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತು ವಿವಿಧ ವಲಯಗಳಿಗೆ ಯಾವ ರೀತಿ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು, ಅಲೋಕೇಶನ್ಸ್ ಅಥವಾ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೇನು ಹೇಳ್ತೀವಿ, ಎಕಾನಮಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಿಯರ್ ಎಕಾನಮಿ ಹ್ಯಾವ್ ತ್ರೀ ಟೈಪ್ಸ್. ಫಸ್ಟ್ ಒನ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ. Yes, what do you mean by capitalist economy? Who can undertaken by the economic activities in this capitalist economy? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಇದರಲ್ಲಿ ಯಾರು ಆರ್ಥಿಕ ಚಟುವಟಿಕೆಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ, who can have economic activities undertaken ಅಂತ. ಇಂಥ ವ್ಯವಸ್ಥೆಯಲ್ಲಿ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾರ ಅಧೀನದಲ್ಲಿರುತ್ತೆ ಅಥವಾ ಯಾರ ಒಡೆತನದಲ್ಲಿರುತ್ತೆ? who can undertaken by the capitalist economy all the economic decisions who can undertaken by the capitalist economy. Very simple. ನೋಡಿ, what do you mean by capitalist economy ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೇಳ್ತಾರೆ. capitalist economy means the economic activities undertaken by the capitalist people or private peoples. This economy is called capitalist economy. Very simple meaning. So what do you mean by capitalist economy? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಎಂದರೇನು? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಎಂದರೆ ಯಾವ ಆರ್ಥಿಕ ವ್ಯವಸ್ಥೆಯನ್ನ ಬಂಡವಾಳಶಾಹಿಗಳು ಅಥವಾ ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇರುತ್ತೋ ಅಂತಹ ಆರ್ಥಿಕ ವ್ಯವಸ್ಥೆಯನ್ನ ನಾವು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. Here government cannot interfere any economic decision. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಯಾವುದೇ ಆರ್ಥಿಕ ನಿರ್ಧಾರಗಳಲ್ಲಿ ಭಾಗವಹಿಸುವುದಿಲ್ಲ. ಗವರ್ಮೆಂಟ್ may not interfere. Which economy? Capitalist economy ಅಂತ ಹೇಳ್ತೀವಿ. ಅಂದ್ರೆ it is purely profit or capitalist undertaken by the all the economic activities, either productions, either distributions, either exchange. Yes, how to mobilize the resources, how to allocation the resources, it is completely under control by the capitalist people. This economy is called capitalist economy. Best example, ಅಂದ್ರೆ ಯಾರು ಹೇಳ್ತಾರೆ ಓದಿರುವ capitalist people. Yes, ಯಾರು ಹೇಳ್ತಾರೆ ಓದಿರುವ capitalist people ಇರ್ತಾರೆ, private people ಇರ್ತಾರೆ. Best example America. Yes, America, England, America, England. ಹೇಳಿ ಬೆಸ್ಟ್ ಎಕ್ಸಾಂಪಲ್ ನಾವು. ನೆಕ್ಸ್ಟ್ ಸೆಂಟ್ರಲ್ ಪ್ಲಾನಿಂಗ್ ಎಕಾನಮಿ, ಸಮಾಜವಾದಿ
ಅಪೋಸಿಟ್ ಯಾರಿಗೆ ಕ್ಯಾಪಿಟಲಿಸ್ಟ್ ಎಕಾನಮಿ ಅಪೋಸಿಟ್ ಆಗಿರ್ತಕ್ಕಂಥ ಎಕಾನಮಿ ಅಂದ್ರೆ ಈಗ ಯಾರಿರ್ತಾರೆ ಅಂತಂದ್ರೆ ಸೆಂಟ್ರಲ್ ಪ್ಲಾನಿಂಗ್ ಎಕಾನಮಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ದಿ ಗವರ್ನಮೆಂಟ್. ಇಲ್ಲಿ ನಾನು ಹೇಳ್ತೀನಿ ಗವರ್ನಮೆಂಟ್ ಅಂಡರ್ಟೇಕನ್ ಬೈ ದಿ economic decisions. Yes, central planned economy, economic activities or economic decision undertaken by the government. This economy is called central planning economy. Here no private participation. Everyone economic decision undertaken by the government, even mobilize the resources, even allocation of the resources among the peoples and among the sector. Yes, there is no interfere of the private peoples or capitalists. ಇಲ್ಲಿ ಇವರು ಬರಲ್ಲ. ಎಸ್ ಮತ್ತೆ ಇಲ್ಲಿ ಇವರು ಬರೋದಿಲ್ಲ. ಅರ್ಥ ಆಗ್ತಿದೆಯಾ? It is purely government central planned economy. It is purely government economy. ಸರ್ಕಾರದಿಂದ ನಡೆಯತಕ್ಕಂತಹ ಆರ್ಥಿಕ ವ್ಯವಸ್ಥೆ. ಇಲ್ಲಿ ಎಲ್ಲ ಆರ್ಥಿಕ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ತಾರೆ ಅಂತಂದ್ರೆ ಸರ್ಕಾರ ತೆಗೆದುಕೊಳ್ಳುತ್ತೆ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಯಾರು ತೆಗೆದುಕೊಳ್ತಾರೆ? ಬಂಡವಾಳಶಾಹಿಗಳು ತೆಗೆದುಕೊಳ್ತಾರೆ ಅಥವಾ ಖಾಸಗಿ ವ್ಯಕ್ತಿಗಳು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ವಾಟ್ ಯು ಮೀನ್ ಬೈ ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಅಂದ್ರೆ ಸೋಷಿಯಲಿಸ್ಟ್ ಎಕಾನಮಿ ಅಂತಂದ್ರೆ ಅಥವಾ ಸೋಷಿಯಲಿಸ್ಟ್ ಎಕಾನಮಿ ಅಂತಂದ್ರೆ ಎಕಾನಮಿಕ್ ಡಿಸಿಷನ್ಸ್ or economic activities undertaken by the government. This economy is called capitalist economy. And here government taken all economic decisions how to mobilize the resources and how to allocation the resources in a country. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಚೈನಾ, ಕಮ್ಯುನಿಸ್ಟ್ ಚೀನಾ. ಕಮ್ಯುನಿಸ್ಟ್ ಚೀನಾ ಹೇಳ್ತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮೂರನೇ ಯಾವುದು? ಮಿಕ್ಸ್ಡ್ ಎಕಾನಮಿ. ನೋಡಿ ಈಗ ಮಿಕ್ಸ್ಡ್ ಎಕಾನಮಿ ಸಿಂಪಲ್ ನಾವೇ ಕಾನ್ಸೆಪ್ಟ್ ವೆರಿ ಸಿಂಪಲ್ ಆಗಿರೋದು. ಇವೆರಡೂ ಮಿಕ್ಸ್ಡ್ ಆಗಿರ್ತಕ್ಕಂಥದ್ದು. ಎಸ್ ವಾಟ್ ಯು ಮೀನ್ ಮಿಕ್ಸ್ಡ್ ಎಕಾನಮಿ? Mixed economy means the economic activities or decision undertaken by both of like even some of the economic activities under controlled by the capitalist peoples and some of the economic activities controlled by the government. This economy is called mixed economy. Yes, no, both are taking the decisions, both are involving the economic activities. Yaru, government and capitalists. Yes, no, mixed economy even though government also taken by the economic decision, even though capitalist people also taken their own economic decisions. So what do you mean by capitalist mixed economy? The mixed economy means the economic activities or economic decisions undertaken by both of them. Some of the sector undertaken by the government and some of the sector undertaken by the private peoples. Mobilize resources and allocation the resources. This is called what ಅಂದ್ರೆ mixed economy ಹೇಳಿ ಕರೀತೀವಿ ಅಂತ. ಮಿಕ್ಸ್ಡ್ ಎಕಾನಮಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಯಾವುದು ಹೇಳ್ತೀರಾ ನೀವು? ಹೇಳ್ತೀರಾ ಯಾರು? ಮಿಕ್ಸ್ಡ್ ಎಕಾನಮಿಗೆ ನಾವು ಯಾವ ರಾಷ್ಟ್ರದಲ್ಲಿದ್ದೀವಿ? ಭಾರತ. ಬೆಸ್ಟ್ ಎಕ್ಸಾಂಪಲ್ಸ್ ಇಂಡಿಯಾ ಹೇಳ್ತೀವಿ. ಅರ್ಥ ಆಯ್ತಾ? ಯಾಕೆ ನಾನು ಎಕ್ಸಾಂಪಲ್ ಕೇಳ್ತಾರೆ, can you give an example, best example for central planned economy, capitalist economy or mixed economy? Can you name the best examples for mixed economy?
or capitalist economy or ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ. ಈಗ ಕ್ಯಾಪಿಟಲಿಸ್ಟ್ ಎಕಾನಮಿಗೆ ಯಾವ ರಾಷ್ಟ್ರವನ್ನು ಹೇಳ್ತೀರಾ? ಅಮೆರಿಕ ಅಂತ ಹೇಳ್ತೀರಾ, ಇಂಗ್ಲೆಂಡ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಸೋಷಿಯಲಿಸ್ಟ್ ಎಕಾನಮಿಗೆ ಯಾವ್ದು ಹೇಳ್ತೀರಾ? ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಯಾವ್ದು ಹೇಳ್ತೀರಾ ಅಂದ್ರೆ ಚೀನಾ ಅಂತ ಹೇಳ್ಬೋದು. ನೆಕ್ಸ್ಟ್ ಮಿಕ್ಸ್ಡ್ ಎಕಾನಮಿಗೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಇಂಡಿಯಾ ಅಂತ ಹೇಳ್ಬೋದು. ಅರ್ಥ ಆಯ್ತು ನಾನು ಹೇಳಿದ್ದು? ನೋಡಿ ಇಲ್ಲಿ ವಾಕಿಂಗ್ ಇನ್ ಮಿಕ್ಸ್ಡ್ ಎಕಾನಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಯಾವ ರಾಷ್ಟ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಸರ್ಕಾರ ಮತ್ತು ಬಂಡವಾಳಶಾಹಿಗಳು ಇಬ್ಬರೂ ಸಹ ಪಾಲ್ಗೊಂಡು ಆರ್ಥಿಕ ಚಟುವಟಿಕೆಗಳನ್ನು ಮುನ್ನಡೆಸ್ತವೆ ಅಂತ ಆರ್ಥಿಕ ವ್ಯವಸ್ಥೆಯನ್ನು ಕರಿತೀವಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ ಅಂತ. ಸಮಾಜವಾದಿ ಅಥವಾ ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ ಅಂತಂದರೆ ಯಾವ ಆರ್ಥಿಕ ಚಟುವಟಿಕೆಗಳಲ್ಲಿ ಕೇವಲ ಸರ್ಕಾರ ಮಾತ್ರ ಪಾಲ್ಗೊಂಡು ಪ್ರೈವೇಟ್ನರಿಗೆ ಅವಕಾಶ ಇರುವುದಿಲ್ಲ, ಅಂದರೆ ಕೇವಲ ಸರ್ಕಾರವೇ ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂತಹ ಆರ್ಥಿಕತೆಯನ್ನು ನಾವು ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಅಥವಾ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಕರಿತೀವಿ. ನೆಕ್ಸ್ಟ್ ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಕೈಯಲ್ಲಿದ್ದರೆ ಅಂಥ ಆರ್ಥಿಕ ವ್ಯವಸ್ಥೆಗಳನ್ನು ಕರಿತೀವಿ. ಇದನ್ನು ಕರಿತೀವಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ ಹೇಳಿದ್ರು? ಇದು ನೀವು ತಿಳ್ಕೊಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಇದು ಎಕಾನಮಿ ಅಂದರೆ ಗೊತ್ತಾಯ್ತು. ಈ ಎಕಾನಮಿಯಲ್ಲಿ 3 types of economy is there. First one is capitalist economy, socialist economy and mixed economy. Example here often single marks ಹೇಳ್ತಾರೆ. mixed economy ಅಂದ್ರೆ socialist economy ಅಂದ್ರೆ capitalist economy ಅಂದ್ರೆ ಏನಂತೆ all example single marks ಹೇಳ್ತಾರೆ. ಇದನ್ನು ತಿಳ್ಕೋಬೇಕು. capitalist economy, economic activities under complete control by the private peoples or capitalist peoples. Best examples America. And socialist economy or central planned economy means the economic activities are complete controlled by the government. This is called central planned economy. Best example called China. And next mixed economy. Mixed economy. Here both of rule the nation. Economic activities like private peoples and government, both of them under control with the economic activities. That country has called, that economy has called mixed economy. Okay, now mixed economy best example India. These 3 economic activities, in these 3 economic activities, main goal, main aim that ಈ 3 ಆರ್ಥಿಕ ಚಟುವಟಿಕೆಗಳ ಮುಖ್ಯ ಗೋಲ್ ಏನಿರುತ್ತೆ ಅದನ್ನ ನಾನು ಮತ್ತೆ ಇಷ್ಟು ಎಕಾನಮಿಯಲ್ಲಿ ತಿಳ್ಕೊಂಡ್ರೆ ನೆಕ್ಸ್ಟ್ ಇನ್ ದಿಸ್ ಎಕನಾಮಿಕ್ಸ್ ಸೆಕೆಂಡ್ ದಿಸ್ ಎಕನಾಮಿಕ್ಸ್ ವಾಟ್ ಇಸ್ ವಾಟ್ 2 types. One is micro and second one is macro economics. ಸಮಗ್ರ ಅರ್ಥಶಾಸ್ತ್ರ ಮತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೆ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ 2 ಪಾರ್ಟ್ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಮೈಕ್ರೋ ಎಕನಾಮಿಕ್ಸ್, ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ, MACRO, ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಹೇಳ್ತಾರೆ. ಫಸ್ಟ್ ಈಗ ಯಾರನ್ನ ಡಿವೈಡ್ ಮಾಡ್ತಾರೆ? ರಾಗ್ನರ್ ಫ್ರಿಶ್ ಅಂತ ಹೇಳ್ತಾರೆ. ರಾಗ್ನರ್ ಫ್ರಿಶ್ 1936 ಅಲ್ಲಿ these 2 economy was divided by Ragnarok Frisch in 1936 ಅಂತ ಹೇಳ್ತೀವಿ. ಅವರು ಎಕಾನಮಿಯನ್ನು 2 types ಆಗಿ ಡಿವೈಡ್ ಮಾಡ್ತಾರೆ. ಒನ್ ಈಸ್ ಮೈಕ್ರೋ ಎಕಾನಮಿ ಅಂಡ್ ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ ಎಕಾನಮಿ. ಅರ್ಥ ಆಯ್ತಲ್ಲ? ಮೈಕ್ರೋ ಎಕಾನಮಿ ಅಂಡ್ ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ ಎಕಾನಮಿ. ಯಾರು? ರಾಗ್ನರ್ ಫ್ರಿಶ್. ರಾಗ್ನರ್ ಫ್ರಿಶ್ ಎಂಬ ಅರ್ಥಶಾಸ್ತ್ರಜ್ಞ ಎಕನಾಮಿಕ್ಸ್ ಅನ್ನು 2 types ಆಗಿ ಡೆವಲಪ್ ಮಾಡ್ತಾರೆ. ಅದೇ ನಿಮಗೆ ಸೆಕೆಂಡ್ ಪಿ ಯು ಸಿ ಇರತಕ್ಕಂಥ ಸಿಲೆಬಸ್. ಫಸ್ಟ್ ಪಾರ್ಟ್ ಈಸ್ ಮೈಕ್ರೋ ಎಕನಾಮಿಕ್ಸ್, ಸೆಕೆಂಡ್ ಪಾರ್ಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಫಸ್ಟ್ ಪಾರ್ಟ್
economics, second part is macroeconomics ಅಂತ ನಾವು ಹೇಳ್ತೀವಿ. ಅರ್ಥಾಯ್ತಲ್ಲ? ಇಷ್ಟು ನೆನಪಿಟ್ಕೊಳ್ಳಿ. ಫಸ್ಟ್ ಪಾರ್ಟ್ ಅಲ್ಲಿ ಏನೇನು ಬರುತ್ತೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನೇನು ಬರುತ್ತೆ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅದನ್ನ ನಾವು ಒನ್ ಬೈ ಒನ್ ಆಗಿ ನೆಕ್ಸ್ಟ್ ಕ್ಲಾಸಿಂದ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಈಗ ಫಸ್ಟ್ next basic problems of economy. Basic problems of an economy. ಆರ್ಥಿಕತೆಯ ಮೂಲ ಸಮಸ್ಯೆಗಳು. Basic problems of an economy. Each and every economy have these such problems. ಇವುಗಳು ನಾವು ಏನು ಕರಿತೀವಿ ಅಂದ್ರೆ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀವಿ. ಯಾವುದು? ಈಚ್ ಅಂಡ್ ಎವ್ರಿ ಎಕಾನಮಿ ಅಂದ್ರೆ ಯಾವುದು? these such problems ಯಾವುದು? what to produce, next how to produce, third one for who to produce, ಹೇಗೆ ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು. ಎಸ್ ನೋಡಿ, ದಿಸ್ ಈಸ್ ಮೇನ್ ಕ್ವಶನ್. ಎಕ್ಸಾಮ್ ಅಲ್ಲಿ ಯಾವಾಗ ಕೇಳ್ತಕ್ಕಂಥ ಕ್ವಶನ್ಸ್ ಇದು. Explain the basic problems of an economy. Basic problems of central government economy, mixed economy or socialist economy ಅಂತ ಕೇಳಿದ್ರೆ ಮೂರು ಇದೇ ಆನ್ಸರ್ ಬರುತ್ತೆ. ಬಟ್ ಅಲ್ಲಿ ಡಿಸಿಷನ್ಸ್ ಟೇಕನ್ಸ್ ಆರ್ ಚೇಂಜಸ್. ಡಿಸಿಷನ್ ತೆಗೆದುಕೊಳ್ತಾರ ಅವು ಏನಾಗಿರುತ್ತೆ, ಚೇಂಜಸ್ ಆಗುತ್ತೆ. ಬಟ್ ನೀವು ನಿಮ್ಮ ತಲೆಯಲ್ಲಿ, ನಿಮ್ಮ ನಾಲೆಜ್ ಅಲ್ಲಿ ಇವು ಮೂರನ್ನೇ ನೋಡಬೇಕು. how to produce, what to produce, how to produce, for whom to produce. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. These are important basic problems of an economy. Each and every economy. These problems may not arise only in mixed economy. These problems may not only arise in socialist economy. These problems may not arise in the capitalist economy. These three problems arise each and every economy. Each and every economy have these such problems. What to produce and how to produce and for whom to produce. ಏನನ್ನ ಹೇಗೆ ಮತ್ತೆ ಯಾರಿಗಾಗಿ ಉತ್ಪಾದಿಸಬೇಕು, ಏನನ್ನ ಹೇಗೆ ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು. ಇದೇ ಒಂದು ಎಕಾನಮಿ ಮೂರನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಸೆಕೆಂಡ್ ಮ್ಯೂಸಿಕ್ ಕಂಪ್ಲೀಟ್ ಅರ್ಥ ಮಾಡ್ಕೊಂಡಾಗೆ ಅಂತ ಅರ್ಥ ಆಯ್ತಾ? ಇದು ಅರ್ಥ ನಿಮಗೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಏನನ್ನ ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು. ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ ಡೌನ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ. ಇವತ್ತು ನಾನು ಮಾಡಿರೋದ್ರಲ್ಲಿ ನಿಮಗೆ 5 ಮಾರ್ಕ್ಸ್ ಕೇಳ್ತಾನೆ. 5 ಮಾರ್ಕ್ಸ್ ಕೇಳ್ತಾನೆ. ಒಂದು, ವಾಟ್ ಯು ಮೀನ್ ಬೈ ಎಕಾನಮಿ, ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಎಕಾನಮಿ, ವಾಟ್ ಯು ಮೀನ್ ಬೈ ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ, ವಾಟ್ ಯು ಮೀನ್ ಬೈ ಸೋಷಿಯಲಿಸ್ಟ್ ಎಕಾನಮಿ, ವಾಟ್ ಯು ಮೀನ್ ಬೈ ಕ್ಯಾಪಿಟಲಿಸ್ಟ್ ಎಕಾನಮಿ. ನೆಕ್ಸ್ಟ್
economy divided by two types. One is microeconomics, second one is macroeconomics. Next, basic problems of an economy: what to produce, how to produce, or whom to produce. Isn't 2 marks ಕೇಳ್ತಾರೆ. Write down basic problems of an economy. ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇಷ್ಟು ನೀವು ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಹೌ ಟು ಪ್ರೊಡ್ಯೂಸ್, ಏನೇನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಈಗ ಸೆಕೆಂಡ್ ಕ್ವಶನ್ಸ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಕಂಟಿನ್ಯೂ ಮಾಡಿ.